राज्य सरकारने केंद्र सरकारने दिलेले खत योग्य रीतीने शेतकऱ्यांपर्यंत पोहोचवले नाही, त्यामुळे शेतकऱ्यांची फसवणूक झाली आहे असा आरोप माजी आमदार व भाजप राज्य किसान मोर्चाचे अध्यक्ष एस पाटील नठाळी यांनी केला। बुधवारी बेळगावमध्ये आयोजित पत्रकार परिषदेत ते बोलत होते। ते म्हणाले, येडियुरप्पा सरकारने शेतकऱ्यांना केंद्रस्थानी ठेवून प्रशासन चालवले, पण काँग्रेस सत्तेत आल्यानंतर शेतकऱ्यांची दुर्दशा सुरू झाली। शेतकऱ्यांना मिळणारे 4,000 रुपये कपात करण्यात आले, शेतीसाठी आणलेली योजनाही बंद करण्यात आली असे त्यांनी सांगितले। ಬೆಳಗಾವಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿರತಕ್ಕಂತ ಪ್ರತಿಭಟನಾ ಮೆರವಣಿಗೆಯ ಪೂರ್ವದಲ್ಲಿ ಹಮ್ಮಿಕೊಂಡಿರತಕ್ಕಂತ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂತ ಎಲ್ಲ ನಮ್ಮ ಮುಖಂಡರುಗಳಿಗೆ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ವಂದಿಸಿ, ದಯಮಾಡಿ ಎಲ್ಲರೂ ಸುಮ್ಮನೆ ಕೂತ್ಕೋಬೇಕು, ಯಾರು ಚಪ್ಪಳಕ್ಕೆ ಹೊರಡಬೇಡಿ। ನನ್ನೆಲ್ಲ ಮಾಧ್ಯಮದ ಸ್ನೇಹಿತರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅತ್ಯಂತ ಕಷ್ಟದ ದುಸ್ಥಿತಿಗೆ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯ ಯಾವುದು ಅಂದ್ರೆ ಅದು ರೈತ ಸಮುದಾಯ। ಹಿಂದೆ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಬಹುತೇಕ ಯೋಜನೆಗಳು, ಪ್ರಣಾಳಿಕೆಗಳು ರೈತನನ್ನ ಮೂಲವಾಗಿಟ್ಕೊಂಡಿತ್ತು। ನಮ್ಮ ರೈತ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ರೈತನನ್ನೇ ಮೂಲ ಕೇಂದ್ರವಾಗಿಟ್ಕೊಂಡು ಆಡಳಿತವನ್ನು ನಡೆಸಿರ್ತಕ್ಕಂಥದ್ದನ್ನ ನಾವು ನೀವೆಲ್ಲ ಗಮನಿಸಿದ್ವಿ। ರಾಜ್ಯದ ಜನ, ರಾಜ್ಯದ ರೈತರು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರನ್ನ ರೈತ ನಾಯಕ ಅಂತ ಹೇಳಿ ಗುರುತಿಸುವಂತ ಕೆಲಸ ಆಯಿತು। ಯಾವಾಗ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂತು, ರೈತನ ದುಸ್ಥಿತಿ ಪ್ರಾರಂಭ ಆಯ್ತು। ಫಸ್ಟ್ ಕೆಲಸ ಏನ್ ಮಾಡಿದ್ದು, ಯಾವ ಬಜೆಟ್ ಅಲ್ಲಿ PM ಕಿಸಾನ್ ಯೋಜನೆ ಜೊತೆಗೆ ರಾಜ್ಯ ಸರ್ಕಾರದಿಂದ 4,000 ರೂಪಾಯಿ ಕೊಡ್ತಿದ್ವಿ, ಅದನ್ನ ರದ್ದು ಮಾಡತಕ್ಕಂಥ ಮೊದಲೇ ಕೆಲಸ ಮಾಡಿದ್ದು, ರೈತನಿಗೆ ಕೊಟ್ಟಿರ್ತಕ್ಕಂಥದ್ದು। ಎರಡನೇದ್ದು, ರೈತನ ಹೊಲಗಳಿಗೆ ಕರೆಂಟ್ ಕೊಡೋದಕ್ಕೋಸ್ಕರ 20 ರಿಂದ 25 ಸಾವಿರ ರೂಪಾಯಿ ಕಟ್ಟಿದ್ರು ಸಾಕು, 3 ರಿಂದ 5 ಲಕ್ಷದವರೆಗೆ TC ಲೈನ್ಗಳು ಎಲ್ಲ ಹಾಕಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ರೈತನಿಗೆ ನೀರಾವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಯೋಜನೆ ಇತ್ತು, ಅದನ್ನು ರದ್ದು ಮಾಡ್ತಕ್ಕಂಥ ಕೆಲಸ। ಸನ್ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರೈತರ ಮಕ್ಕಳಿಗೆ ಯಾವುದೇ ಜಾತಿ ಧರ್ಮ ಇರಲಿ, ಈ ಕರ್ನಾಟಕದಲ್ಲಿರ್ತಕ್ಕಂಥ ಸುಮಾರು 52 ಲಕ್ಷ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆಯನ್ನ ಜಾರಿಗೆ ತಂದು ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದಿತ್ತು, ಅದನ್ನು ರದ್ದು ಮಾಡ್ತಕ್ಕಂಥ ಕೆಲಸ। ಸುಮಾರು 23 ಲಕ್ಷ ಕುಟುಂಬಗಳು ನೇರವಾಗಿ ಪ್ರತಿನಿತ್ಯ ಹೈನುಗಾರಿಕೆ ಮಾಡಿ 1-2 ಹಸುಗಳನ್ನು ಕಟ್ಟಿಕೊಂಡು ಅದರಿಂದ ತನ್ನ ಜೀವನ ನಡೆಸುವಂತ ರೈತನ ಮಕ್ಕಳು ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಇದ್ದಾರೆ। ಅವ್ರಿಗೆ ನಮ್ಮ ಸರ್ಕಾರ ಇದ್ದಾಗ 5 ರೂಪಾಯಿ ಪರ್ ಲೀಟರ್ ನಾವು ಪ್ರೋತ್ಸಾಹನ ಕೊಡ್ತಿದ್ವಿ, ಅದನ್ನು ಕಾಂಗ್ರೆಸ್ನವ್ರು ನಾವು 7 ರೂಪಾಯಿ ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ರು। 7 ರೂಪಾಯಿ ಕೊಡೋದಿರ್ಲಿ, ಕೊಟ್ಟಿರ್ತಕ್ಕಂಥ 5 ರೂಪಾಯಿನೂ ಕೂಡ ಇವತ್ತು ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ। ಸುಮಾರು 1,159 ಕೋಟಿ ಆಸ್ ಆನ್ ಡೇಟ್ ಬಾಕಿ ಹಣ ಉಳಿಸ್ಕೊಂಡಿರ್ತಾರೆ। ರೈತನ ಸಲಕರಣೆಗಳು, ರೈತನಿಗೆ ಬೇಕಾಗಿರ್ತಕ್ಕಂಥ ಕುಂಟಿ ಇರ್ಬೋದು, ಕೂರ್ಗಿ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಏನು ಅವನಿಗೆ ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡತಕ್ಕಂಥ ಪಂಪ್ಗಳು ಇರ್ಬೋದು, ಅನೇಕ ರೀತಿಯಾದಂತಹ ಸಲಕರಣೆಗಳೇನೋ ಸಬ್ಸಿಡಿ ರೂಪದಲ್ಲಿ ರೈತನಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇತ್ತು, ಯೋಜನೆಗಳಿತ್ತು, ಅದನ್ನೆಲ್ಲವನ್ನ ರದ್ದು ಮಾಡತಕ್ಕಂಥ ಕೆಲಸ ಮಾಡಿ ರೈತ ಈಗ ಟ್ರ್ಯಾಕ್ಟರ್ ಉಪಯೋಗ ಮಾಡ್ತಾನೆ,
ಹೊಲ ಉಳುಮೆ ಮಾಡೋದಕ್ಕೆ ಅವನಿಗೆ ಡೀಸೆಲ್ ರೇಟ್ಗಳು ಏರ್ತಾ ಇದೆ, ಹೊರೆ ಆಗಿರಲಿ ಅಂತೇಳಿ 1250 ರೂಪಾಯಿ ಪ್ರತಿ ವರ್ಷ ಅವನ ಅಕೌಂಟ್ಗೆ ಡೀಸೆಲ್ ಸಬ್ಸಿಡಿ ಕೊಡ್ತಕ್ಕಂಥ ಕೆಲಸ ಮಾಡಿ ನಿಲ್ಸ್ಬೇಕು. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಸಿರಿಧಾನ್ಯ ಬೆಳಿತೀವಿ ನಾವು. ಆ ಸಿರಿಧಾನ್ಯಕ್ಕೆ 1 ಹೆಕ್ಟೇರ್ಗೆ 10,000 ರೂಪಾಯಿ ಸಹಾಯಧನ ಕೊಡ್ತೀವಿ, ನಿಲ್ಲಿಸ್ಬಿಟ್ರು. ಪ್ರವಾಹ ಬಂದು ಬರಗಾಲ ಬಂದು ಬೆಳೆ ನಾಶ ಆದಾಗ ಅವನಿಗೆ ನಷ್ಟಕ್ಕೊಳಗಾಗ್ತಕ್ಕಂಥ ರೈತನಿಗೆ ಸಹಾಯ ಆಗಲಿ ಅಂತೇಳಿ ಭೀಮಾ ಫಸಲ್ ಯೋಜನೆಯಲ್ಲಿ ಏನು ವಿಮಾ ಯೋಜನೆ ಇತ್ತು, ಫಸಲ್ ಭೀಮಾ ಯೋಜನೆ, ಅದರಲ್ಲಿ ರೈತನಿಗೆ ಸಹಾಯ ಮಾಡ್ತಕ್ಕಂಥ ಬಹುದೊಡ್ಡ ಯೋಜನೆ ಅದು. ಅದನ್ನ ಯಾವಾಗ ಸರ್ಕಾರ ಆಡಳಿತಕ್ಕೆ ಬಂದಿದೆ ಅದನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ, ಯಾವ್ದಾದ್ರು ಬೆಳೆ ನಷ್ಟ ಆದ್ರೆ ರೈತನಿಗೆ ಪರಿಹಾರ ಸಿಗ್ತದೆ. ಕೇಂದ್ರ ಸರ್ಕಾರ 3,454 ಕೋಟಿ ಪರಿಹಾರ ಹಣ ಬಿಡುಗಡೆ ಮಾಡ್ತದೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿದ್ರು. 3,454 ಕೋಟಿ ಬಿಡುಗಡೆ ಮಾಡಿ 1 ರೂಪಾಯಿ ಕೊಡ್ಲಿಲ್ಲ ರೈತರಿಗೆ, ಒಂದೇ 1 ರೂಪಾಯಿ ಕೊಡ್ಲಿಲ್ಲ. ಅತಿ ಹೆಚ್ಚು ರೈತರ ಆತ್ಮಹತ್ಯೆ ಪ್ರಕರಣಗಳು ಕರ್ನಾಟಕದಲ್ಲಿ ನಡೆದಿದೆ. 2 ವರ್ಷದಲ್ಲಿ 3,400 ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅತಿ ಹೆಚ್ಚು ಪ್ರಕರಣಗಳು ಜಿಲ್ಲಾವಾರು ತಗೊಂಡ್ರೆ ಇದೇ ನಮ್ಮ ಮುಂಬೈ ಕರ್ನಾಟಕ ಭಾಗದಲ್ಲಿ ಮೊದಲೇ ಸ್ಥಾನದಲ್ಲಿ ಧಾರವಾಡ ಜಿಲ್ಲೆ, ಧಾರವಾಡ, ಹಾವೇರಿ. ನಕಲಿ ಬೀಜಗಳು ಕಳೆದ 2 ವರ್ಷದಿಂದ ನಕಲಿ ಬೀಜಗಳ ಹಾವಳಿ ಇಷ್ಟು ದೊಡ್ಡ ಮಟ್ಟದಲ್ಲಿದೆ ಅಂದ್ರೆ, ಹೋದ ಸಾರಿ ಉತ್ತರ ಕರ್ನಾಟಕ ಭಾಗದಲ್ಲಿ ತೊಗರಿ ಬೆಳೆ खताचा तुटवडा नाही, स्टॉक आहे असे सरकार म्हणते, पण प्रत्यक्षात पाहिल्यावर स्टॉक कुठेच दिसत नाही. त्यामुळेच आम्ही आंदोलन करत आहोत असेही ते म्हणाले. यावेळी भाजप ग्रामीण जिल्हाध्यक्ष सुभाष पाटील, शहर जिल्हाध्यक्ष गीता सुतार, माजी आमदार संजय पाटील, महांतेश डोडगौडर यांच्यासह अनेक नेते उपस्थित होते. विनोद कोलकार, KMM मराठी, बेळगाव.